ಇದು ನಮ್ಮ ಕ್ರೀಡಾ ಭಾರತಿ ಸಂಸ್ಥೆ ವತಿಯಿಂದ ನಮ್ಮ ಕಬಡ್ಡಿ ಒಂದು ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ. ಕ್ರೀಡಾ ಭಾರತಿಯ ಗುರಿ ದೇಸಿ ಕ್ರೀಡೆಗೆ ನಾವು ಒಂದು ಪ್ರೇರಣೆ ಕೊಡಬೇಕು ಅಂತ ಪದೇ ಪದೇ ಅವರು ದೇಸಿ ಕ್ರೀಡೆಯ ಒಂದು ಪಂದ್ಯಾವಳಿಗಳನ್ನು ಏರ್ಪಡಿಸ್ತಾ ಬರ್ತಾ ಇದ್ದಾರೆ. ಮೈಸೂರಲ್ಲೇ ಲಗೋರಿ, ಕಬಡ್ಡಿ, ಕುಸ್ತಿ ಇತ್ಯಾದಿ ಎಲ್ಲವನ್ನು ಏರ್ಪಡಿಸಿದರೆ ಈ ಥರ ಹೊರೆ ಕಾರ್ಯಕ್ರಮ ಮಾಡಲಿ ಅಂತ ಅವರಲ್ಲಿ ನಾವು ವಿನಂತಿ ಮಾಡ್ತಾ ಅವರ ಸಹಾಯಕ್ಕಾಗಿ ನಾವೆಲ್ಲರೂ ನಿಲ್ಲಬೇಕು ಅಂತ ಸಮಸ್ತ ಮೈಸೂರಿನ ನಿವಾಸಿಗಳಲ್ಲಿ ನಾನು ವಿನಂತಿ ಮಾಡ್ತೀನಿ. ಸರ್, ಈಗ ದ್ವೇಷ ಭಾಷಣದ ಬಗ್ಗೆ ವಿಧಾನಸಭೆಯಲ್ಲಿ ಮಸೂದೆ ಅಂಗೀಕಾರ ಆಗಿದೆ ಸರ್, ಎರಡೂ ಸದನದಲ್ಲೂ ಕೂಡ. ಇಲ್ಲ, ನಿಜಕ್ಕೂ ಭಾರತದಲ್ಲಿ ಇರ್ತಕ್ಕಂಥ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರ್ಬೋದು, ವಾಕ್ ಸ್ವಾತಂತ್ರ್ಯ ಇರ್ಬೋದು, ಎಲ್ಲಕ್ಕೂ ಹಿನ್ನಡೆ ಕೊಡುವಂಥದ್ದು ಒಂದು ಮಸೂದೆ ಇದು. ತೀವ್ರವಾಗಿ ಸಮಸ್ತ ಒಂದು ಕನ್ನಡಿಗರು ಇನ್ನು ವಿರೋಧ ಮಾಡಬೇಕಾಗಿದೆ. ಯಾಕಂದರೆ ನಮ್ಮ ಏನು ಮನಸ್ಸಿನಲ್ಲಿ ಇರ್ತಕ್ಕಂಥ ಆಲೋಚನೆಗಳಿರ್ಬೋದು, ನೋಡಿ ಕೆಲವರಿಗೆ ಅದು ಅವಮಾನ ಆಗ್ಬೋದು, ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರೋದೇ ಅದೇ ಕಾರಣಕ್ಕಾಗಿ. ನಾವು ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಆಲೋಚನೆ ಯಾವತ್ತೂ ಸಹ ಅದನ್ನ ಯಾವುದೇ ಒಂದು ಮಿತಿಯಲ್ಲಿ ಅಥವಾ ಯಾವುದೋ ಒಂದು ಲಿಮಿಟೇಷನ್ ಕೊಡಬಾರ್ದು ಅಂತ ಇದು ಸಂವಿಧಾನದ ಅಡಿಯಲ್ಲಿ ಭಾಳ ಸ್ಪಷ್ಟವಾದಂಥ ಒಂದು ಕಾನೂನು, ನಮಗೆ ಒಂದು ಹಕ್ಕು ನಮಗೆ. ಸೊ ಅದು ಒಂದು ಅಸಂವಿಧಾನಿಕ ಒಂದು ಚಟುವಟಿಕೆಗಳು ಏನು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಆಡಳಿತ ಪಕ್ಷ ಇದು ಮುಂದುವರಿತಾ ಇರೋದು ನಿಜಕ್ಕೂ ಖಂಡನೀಯ. ಈ ಕಾಯ್ದೆ ರಾಜಕೀಯ ಉದ್ದೇಶಕ್ಕೆ ಬಳಕೆ ಆಗುತ್ತೆ ಅಂತ ಅನ್ಸುತ್ತಾ ತಮಗೆ ಅಂತ? ಇನ್ನೇನಕ್ಕೆ ಬಳಕೆ ಮಾಡ್ತಾರೆ? ಅದರ ಉದ್ದೇಶನೇ ಅದು. ಹಿಂದೆ ಎಮರ್ಜೆನ್ಸಿ ಮಾಡಿರೋದು ಈ ಕಾಂಗ್ರೆಸ್ ಸರ್ಕಾರನೇ. ಜನರ ಒಂದು ಹಕ್ಕುಗಳಿರ್ಬೋದು, ನಮ್ಮ ಸ್ವಾತಂತ್ರ್ಯವನ್ನು ನಿಯಂತ್ರಣ ಮಾಡೋದಕ್ಕೆ ಇದು ಶುರು ಮಾಡಿದ್ದೆ ಎಮರ್ಜೆನ್ಸಿ. ಇದು ಕಾಂಗ್ರೆಸ್ಸಿನ ಪಾರಂಪರೆ. ಅದೇ ಅಂತೆ ಇವತ್ತು ರಾಜ್ಯ ಸರ್ಕಾರದಲ್ಲೂ ಕೂಡ ಇದು ಎಲ್ಲ ಒಂದು ನಿಯಂತ್ರಣ ಮಾಡೋದಕ್ಕೆ ಯಾವುದೇ ರೀತಿ ನಮ್ಮ ಈ ಮನಸ್ಸಿನಲ್ಲಿ ಇರ್ತಕ್ಕಂಥ ಆಲೋಚನೆಗಳಿರ್ಬೋದು, ನಾವು ವ್ಯಕ್ತಪಡಿಸಬೇಕಾಗಿರ್ತಕ್ಕಂಥ ಕೆಲವು ಹೇಳಿಕೆಗಳು ಎಲ್ಲನೂ ಕೂಡ ಅದನ್ನ ಮುಚ್ಚೋದಕ್ಕೆ ಈ ಒಂದು ಮಸೂದೆಯನ್ನು ಅವರು ಅನುಷ್ಠಾನ ಮಾಡಿದ್ದಾರೆ. ಮನ್ರೇಗಾ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಕಾಂಗ್ರೆಸ್ ಪ್ರತಿಭಟನೆ ಸಹ ಮಾಡ್ತಾ ಇದೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ. ನೋಡಿ, ನಿಜಕ್ಕೂ ನಾವೇನು ಅವರ ಪ್ರತಿಭಟನೆಗೆ ನಾವೇನು ಬೆಲೆ ಕೊಡೋ ಅವಶ್ಯಕತೆ ಇಲ್ಲ. ಮಹಾತ್ಮ ಗಾಂಧಿ ಅವರ ಆದರ್ಶಗಳು ಏನು ಸಮಸ್ತ ಒಂದು ಕೆಲಸಗಳಲ್ಲಿ ಅದು ಇನ್ನೂ ಜೀವಿತವಾಗಿದೆ. ಇಡೀ ವಿಕಸಿತ ಭಾರತ ಮಹಾತ್ಮ ಗಾಂಧಿ ಅವರ ಒಂದು ಕನಸು ಅಂತ ನಾವು ಹೇಳ್ಬೋದು. ಅವರ ಒಂದು ಏನು ಭಾರತಕ್ಕೆ ಅವರು ಆಸೆಗಳಿತ್ತು, ಈ ಒಂದು ವಿಕಸಿತ ಭಾರತದಲ್ಲಿ ಎಲ್ಲ ಯೋಜನೆಗಳು ಇವತ್ತು ನಾವು ಅನುಷ್ಠಾನ ಮಾಡಿರುವಂಥದ್ದು ಎಲ್ಲ ಕಾಯ್ದೆಗಳಲ್ಲಿ ಅವರು ಅದು ಜೀವಿತವಾಗಿದೆ. ಅವರ ಆದರ್ಶಗಳು ಇವತ್ತು ಆಗಲೇ ನಾವು ಕೇಳಿದರೆ ಅಲ್ಲಿ ಅಧಿವೇಶನದಲ್ಲಿ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಭಾಷಣ ನೀವು ಕೇಳಿದರೆ ಅವ್ರು ಹೇಳಿದರು, ಜಲ್ ಜೀವನಲ್ಲಿ ಮನೆ ಮನೆಗೆ ನೀರು ಕೊಡುವಾಗ ಮಹಾತ್ಮ ಗಾಂಧಿ ಅವರ ಆದರ್ಶಗಳು ಜೀವಿತವಾಗಿದೆ. ನಾವು ಆವಾಸ್ ಯೋಜನೆಗಳ ಮೂಲಕ ಬಡವರಿಗೆ ಮನೆ ಕೊಡುವಾಗ ಅವರ ಆದರ್ಶಗಳು ಜೀವಿತವಾಗಿದೆ. ನಮ್ಮ ಎಲ್ಲ ಯೋಜನೆಗಳಲ್ಲೂ ಸಹ ಅವರ ಒಂದು ಆದರ್ಶಗಳು ಜೀವಿತವಾಗಿದೆ. ಬರೀ ಒಂದು ಹೆಸರು ಬದಲಾವಣೆ ಆಗಿರೋ ಕಾರಣಕ್ಕಾಗಿ ಯಾವುದೇ ರೀತಿ ಅವರ ಹೆಸರು ಅಥವಾ ಅವರ ಆದರ್ಶಗಳು ಏನೋ ಜೀವಿತವಾಗಿಲ್ಲ ಅಂತ ನಮಗೆ ಯಾವುದೇ ಒಂದು ಕಾರಣಕ್ಕಾಗಿ ನಾವು ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ಸು ಈ ಒಂದು 70 ವರ್ಷ ಈ ಒಂದು ರಾಷ್ಟ್ರವನ್ನು ಆಳಿದರೆ ಆವಾಗ ನೋಡಿದ್ದೀವಿ ಭಾರತ ಎಷ್ಟು ರೀತಿ ಒಂದು ಏನೇನು ಹಿನ್ನಡೆ ಮಾಡಿದ್ದಾರೆ ಅಂತ. ಸೊ ಅದೆಲ್ಲನೂ ನಾವು ನೋಡುವಾಗ ನಿಜಕ್ಕೂ ಇವತ್ತು ಭಾರತ ಅಭಿವೃದ್ಧಿ ಆಗ್ತಾ ಇದೆ ಮತ್ತು ಒಳ್ಳೆ ಕೆಲಸಗಳು ಆಗ್ತಾ ಇದ್ದಾವೆ. ಈ ಒಂದು ಹೊಸ ಕಾಯ್ದೆ ಮೂಲಕನೂ ಕೂಡ ಇವತ್ತು ಒಂದು ಆಧುನಿಕ ಕಾಲಕ್ಕೆ ಒಳ್ಳೆ ಅದಕ್ಕೆ ನವೀಕರಣ ಆಗಿದೆ. ಮತ್ತು ರೋಜ್ಗಾರ ಅಥವಾ ನಾವು ಹೇಳೋ ಹಾಗೆ ಒಂದು ಉದ್ಯೋಗ ಕೊಡೋ ದೃಷ್ಟಿಯಲ್ಲಿ ಇದು ಒಂದು ಒಳ್ಳೆ ಕಾಯ್ದೆ ಅಂತ ನಾನು ಭಾವಿಸ್ತೀನಿ. ಸರ್, ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸರ್, ಅವರಿಗೆ ಗಟ್ಸಿದ್ರೆ ನೋಟ್ನಲ್ಲಿರುವಂತಹ ಗಾಂಧೀಜಿ ಫೋಟೋನ ಬದಲಾವಣೆ ಮಾಡಲಿ ಅಂತ ಸರ್. ನೋಡಿ, ನಾವು ಅದೇ ಆಗಲೇ ಹೇಳಿದ್ದೀವಿ, ಇದು ಒಂದು ಸೆನ್ಸೇಷನಲೈಸ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಒಂದು ಆ್ಯಕ್ಟಿನ ಅಪ್ಗ್ರೇಡ್ ಮಾಡಿರೋದು ಅಷ್ಟೇ. ಅದಕ್ಕೇನು ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ನಮ್ಮ ಎಲ್ಲ ಕೆಲಸದಲ್ಲೂ ಕೂಡ ಮಹಾತ್ಮ ಗಾಂಧಿ ಅವರ ಆದರ್ಶಗಳು ಜೀವಿತವಾಗಿದೆ. ನಮ್ಮ ಹೃದಯದಲ್ಲೂ ಸಹ ಯಾವತ್ತೂ ಸಹ ಇದ್ದಾರೆ. ಭಾರತೀಯರಾಗಿ ಅವರ ಒಂದು ಸ್ವಾತಂತ್ರ್ಯಕ್ಕೆ ನೀಡಿರುವಂಥದ್ದು ಕೊಡುಗೆ ಇಡೀ ಒಂದು ಇದು ಆಧುನಿಕ ಭಾರತವನ್ನು ಸೃಷ್ಟಿ ಮಾಡೋದಕ್ಕೆ ಅವರ ಒಂದು ಇಡೀ ಆಲೋಚನೆಯೊಂದಿಗೆ ಅವರ ಒಂದು ಆದರ್ಶಗಳಿಂದ ಇವತ್ತು ಭಾರತ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಸೊ ಅದು ಯಾವತ್ತೂ ಸಹ ಸಮಸ್ತ ಭಾರತೀಯ ಹೃದಯದಲ್ಲಿ ಇದ್ದೇ ಇರುತ್ತೆ. ಅವರು ಇಂಥ ಒಂದು ಸಂವೇದನಶೀಲ ಒಂದು ಮಾತನ್ನು ಹೇಳೋ ಅವಶ್ಯಕತೆ ಇಲ್ಲ. ಈಗ ರಾಜ್ಯದಲ್ಲಿ ಅಭಿವೃದ್ಧಿ ವಿಚಾರ ಬಿಟ್ಟು ನಾಯಕತ್ವ ಬದಲಾವಣೆಗೆ ಜಾಸ್ತಿ ಮಹತ್ವ ಕೊಡ್ತಾ ಇರೋದು ಚರ್ಚೆ ಇದೆ. ಈವನ್ ಸುವರ್ಣಸೌಧದಲ್ಲೂ ಅದೇ ಚರ್ಚೆ ಆಯಿತು ಅಂತೇಳಿ ಅದನ್ನ ಹೋಗ್ತೀರಾ? ಈಗ ದಿನ ಪೊಲಿಟಿಕ್ಸ್ ಅಲ್ಲಿ ಮುಗಿದಾಯ್ತು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಇದು ಕುರ್ಚಿಯ ಒಂದು ಏನು ಹಗ್ಗ ಜಗ್ಗಾಟದಲ್ಲಿ ಇವತ್ತು ರಾಜ್ಯದ ಅಭಿವೃದ್ಧಿ ಕುಸಿತಾ ಇದೆ. ಇದು ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗಿದೆ. ಇವರು ಕಾಂಗ್ರೆಸ್ನಲ್ಲಿ ಬರೀ ಅವ್ರದ್ದೇ ಆದಂಥ ಸ್ಥಾನಮಾನಕ್ಕೋಸ್ಕರ ಒಂದು ಹೋರಾಟ ನಡೀತಾ ಇದೆ. ರಾಜ್ಯಕ್ಕಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಜನರ ಹಿತವನ್ನು ಕಾಪಾಡುವಂಥದ್ದು ಏನು ಕರ್ತವ್ಯ ಇದೆ ಅದು ಒಂದು ಎಲ್ಲೋ ಹಿಂದೆ ಆಗ್ಬಿಟ್ಟಿದೆ. ಅದು ಮುಖ್ಯಮಂತ್ರಿ 5 ವರ್ಷ ಮುಂದುವರಿತಾರೆ ಸರ್ ಸಿದ್ದರಾಮಯ್ಯ ಅವರು.
ನನಗೆ ನಿಮ್ಮ ಅಲ್ಲ ಸರ್, ನಿಮ್ಮ ಕೊಡುವಂಥದ್ದು ರಾಜಕೀಯ ವರದಿ analysis ಇಲ್ಲ. ನೀವು ಮಾಧ್ಯಮದವರು ನನಗಿಂತ ಹೆಚ್ಚಾಗಿ ರಾಜಕೀಯ ಒಂದು ವಿಶ್ಲೇಷಣೆ ಮಾಡ್ತಾ ಬಂದಿದ್ದೀರಾ. ನೀವು ಹೇಳಿರುವಂಥದ್ದು ಮಾಹಿತಿನೇ ನಾನು ನಂಬ್ತೀನಿ. ಇದು ನಮ್ಮ ಕ್ರೀಡಾ ಭಾರತಿ ಸಂಸ್ಥೆ ವತಿಯಿಂದ ನಮ್ಮ ಕಬಡ್ಡಿ ಒಂದು ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ. ಕ್ರೀಡಾ ಭಾರತೀಯ ಗುರಿ ದೇಸಿ ಕ್ರೀಡೆಗೆ ನಾವು ಒಂದು ಪ್ರೇರಣೆ ಕೊಡಬೇಕು ಅಂತ ಪದೇ ಪದೇ ಅವರು ದೇಸಿ ಕ್ರೀಡೆಯ ಒಂದು ಪಂದ್ಯಾವಳಿಗಳನ್ನು ಏರ್ಪಡಿಸ್ತಾ ಬರ್ತಾ ಇದ್ದಾರೆ. ಮೈಸೂರಲ್ಲೇ ಲಗೋರಿ, ಕಬಡ್ಡಿ, ಕುಸ್ತಿ ಇತ್ಯಾದಿ ಎಲ್ಲವನ್ನು ಏರ್ಪಡಿಸಿದರೆ ಈ ಥರ ಹೊರೆ ಕಾರ್ಯಕ್ರಮ ಮಾಡಲಿ ಅಂತ ಅವರಲ್ಲಿ ನಾವು ವಿನಂತಿ ಮಾಡ್ತಾ ಅವರ ಸಹಾಯಕ್ಕಾಗಿ ನಾವೆಲ್ಲರೂ ನಿಲ್ಲಬೇಕು ಅಂತ ಸಮಸ್ತ ಮೈಸೂರಿನ ನಿವಾಸಿಗಳಲ್ಲಿ ನಾನು ವಿನಂತಿ ಮಾಡ್ತೀನಿ. ಸರ್, ಈಗ ದ್ವೇಷ ಭಾಷಣದ ಬಗ್ಗೆ ವಿಧಾನಸಭೆಯಲ್ಲಿ ಮಸೂದೆ ಅಂಗೀಕಾರ ಆಗಿದೆ ಸರ್, ಎರಡೂ ಸದನದಲ್ಲೂ ಕೂಡ. ಇಲ್ಲ, ನಿಜಕ್ಕೂ ಭಾರತದಲ್ಲಿ ಇರ್ತಕ್ಕಂಥ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರ್ಬೋದು, ವಾಕ್ ಸ್ವಾತಂತ್ರ್ಯ ಇರ್ಬೋದು, ಎಲ್ಲಕ್ಕೂ ಹಿನ್ನಡೆ ಕೊಡುವಂಥದ್ದು ಒಂದು ಮಸೂದೆ ಇದು. ತೀವ್ರವಾಗಿ ಸಮಸ್ತ ಒಂದು ಕನ್ನಡಿಗರು ಇನ್ನು ವಿರೋಧ ಮಾಡಬೇಕಾಗಿದೆ. ಯಾಕಂದರೆ ನಮ್ಮ ಏನು ಮನಸ್ಸಿನಲ್ಲಿ ಇರ್ತಕ್ಕಂಥ ಆಲೋಚನೆಗಳಿರ್ಬೋದು, ನೋಡಿ ಕೆಲವರಿಗೆ ಅದು ಅವಮಾನ ಆಗ್ಬೋದು, ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರೋದೇ ಆದ ಕಾರಣಕ್ಕಾಗಿ ನಾವು ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಆಲೋಚನೆ ಯಾವತ್ತೂ ಸಹ ಅದನ್ನ ಯಾವುದೇ ಒಂದು ಮಿತಿಯಲ್ಲಿ ಅಥವಾ ಯಾವುದೋ ಒಂದು ಲಿಮಿಟೇಷನ್ ಕೊಡಬಾರ್ದು ಅಂತ ಇದು ಸಂವಿಧಾನದ ಅಡಿಯಲ್ಲಿ ಭಾಳ ಸ್ಪಷ್ಟವಾದಂಥ ಒಂದು ಕಾನೂನು, ನಮಗೆ ಒಂದು ಹಕ್ಕು ನಮಗೆ. ಸೊ ಅದು ಒಂದು ಅಸಂವಿಧಾನಿಕ ಒಂದು ಚಟುವಟಿಕೆಗಳು ಏನು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಆಡಳಿತ ಪಕ್ಷ ಇದು ಮುಂದುವರಿತಾ ಇರೋದು ನಿಜಕ್ಕೂ ಖಂಡನೀಯ. ಈ ಕಾಯ್ದೆ ರಾಜಕೀಯ ಉದ್ದೇಶಕ್ಕೆ ಬಳಕೆ ಆಗುತ್ತೆ ಅಂತ ಅನ್ಸುತ್ತಾ ತಮಗೆ ಅಂತ? ಇನ್ನೇನಕ್ಕೆ ಬಳಕೆ ಮಾಡ್ತಾರೆ? ಅದರ ಉದ್ದೇಶನೇ ಅದು. ಹಿಂದೆ ಎಮರ್ಜೆನ್ಸಿ ಮಾಡಿರೋದು ಈ ಕಾಂಗ್ರೆಸ್ ಸರ್ಕಾರನೇ. ಜನರ ಒಂದು ಹಕ್ಕುಗಳಿರ್ಬೋದು, ನಮ್ಮ ಸ್ವಾತಂತ್ರ್ಯವನ್ನು ನಿಯಂತ್ರಣ ಮಾಡೋದಕ್ಕೆ ಇದು ಶುರು ಮಾಡಿದ್ದೆ ಎಮರ್ಜೆನ್ಸಿ. ಇದು ಕಾಂಗ್ರೆಸ್ಸಿನ ಪಾರಂಪರೆ. ಅದೇ ಅಂತೆ ಇವತ್ತು ರಾಜ್ಯ ಸರ್ಕಾರದಲ್ಲೂ ಕೂಡ ಇದು ಎಲ್ಲ ಒಂದು ನಿಯಂತ್ರಣ ಮಾಡೋದಕ್ಕೆ ಯಾವುದೇ ರೀತಿ ನಮ್ಮ ಈ ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆಗಳಿರ್ಬೋದು, ನಾವು ವ್ಯಕ್ತಪಡಿಸಬೇಕಾಗಿರ್ತಕ್ಕಂಥ ಕೆಲವು ಹೇಳಿಕೆಗಳು ಎಲ್ಲನೂ ಕೂಡ ಅದನ್ನ ಮುಚ್ಚೋದಕ್ಕೆ ಈ ಒಂದು ಮಸೂದೆಯನ್ನು ಅವರು ಅನುಷ್ಠಾನ ಮಾಡಿದ್ದಾರೆ. ಮನ್ರೇಗಾ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಪ್ರತಿಭಟನೆ ಸಹ ಮಾಡ್ತಾ ಇದೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ. ನೋಡಿ, ನಿಜಕ್ಕೂ ನಾವೇನು ಅವರ ಪ್ರತಿಭಟನೆಗೆ ನಾವೇನು ಬೆಲೆ ಕೊಡೋ ಅವಶ್ಯಕತೆ ಇಲ್ಲ. ಮಹಾತ್ಮ ಗಾಂಧಿ ಅವರ ಆದರ್ಶಗಳು ಏನು ಸಮಸ್ತ ಒಂದು ಕೆಲಸಗಳಲ್ಲಿ ಅದು ಇನ್ನೂ ಜೀವಿತವಾಗಿದೆ. ಇಡೀ ವಿಕಸಿತ ಭಾರತ ಮಹಾತ್ಮ ಗಾಂಧಿ ಅವರ ಒಂದು ಕನಸು ಅಂತ ನಾವು ಹೇಳ್ಬೋದು. ಅವರ ಒಂದು ಏನು ಭಾರತಕ್ಕೆ ಅವರು ಆಸೆಗಳಿತ್ತು, ಈ ಒಂದು ವಿಕಸಿತ ಭಾರತದಲ್ಲಿ ಎಲ್ಲ ಯೋಜನೆಗಳು ಇವತ್ತು ನಾವು ಅನುಷ್ಠಾನ ಮಾಡಿರುವಂಥದ್ದು ಎಲ್ಲ ಕಾಯ್ದೆಗಳಲ್ಲಿ ಅದು ಜೀವಿತವಾಗಿದೆ. ಅವರ ಆದರ್ಶಗಳು ಇವತ್ತು ಆಗಲೇ ನಾವು ಕೇಳಿದರೆ ಅಲ್ಲಿ ಅಧಿವೇಶನದಲ್ಲಿ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಭಾಷಣ ನೀವು ಕೇಳಿದರೆ ಅವ್ರು ಹೇಳಿದರು, ಜಲ್ ಜೀವನಲ್ಲಿ ಮನೆ ಮನೆಗೆ ನೀರು ಕೊಡುವಾಗ ಮಹಾತ್ಮ ಗಾಂಧಿ ಅವರ ಆದರ್ಶಗಳು ಜೀವಿತವಾಗಿದೆ. ನಾವು ಆವಾಸ್ ಯೋಜನೆಗಳ ಮೂಲಕ ಬಡವರಿಗೆ ಮನೆ ಕೊಡುವಾಗ ಅವರ ಆದರ್ಶಗಳು ಜೀವಿತವಾಗಿದೆ. ನಮ್ಮ ಎಲ್ಲ ಯೋಜನೆಗಳಲ್ಲೂ ಸಹ ಅವರ ಒಂದು ಆದರ್ಶಗಳು ಜೀವಿತವಾಗಿದೆ. ಬರೀ ಒಂದು ಹೆಸರು ಬದಲಾವಣೆ ಆಗಿರೋ ಕಾರಣಕ್ಕಾಗಿ ಯಾವುದೇ ರೀತಿ ಅವರ ಹೆಸರು ಅಥವಾ ಅವರ ಆದರ್ಶಗಳು ಏನೋ ಜೀವಿತವಾಗಿಲ್ಲ ಅಂತ ನಮಗೆ ಯಾವುದೇ ಒಂದು ಕಾರಣಕ್ಕಾಗಿ ನಾವು ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ಸು ಈ ಒಂದು 70 ವರ್ಷ ಈ ಒಂದು ರಾಷ್ಟ್ರವನ್ನು ಆಳಿದರೆ ಆವಾಗ ನೋಡಿದ್ವಿ ಭಾರತ ಎಷ್ಟು ರೀತಿ ಒಂದು ಏನೇನು ಹಿನ್ನಡೆ ಮಾಡಿದ್ದಾರೆ ಅಂತ. ಸೊ ಅದೆಲ್ಲನೂ ನಾವು ನೋಡುವಾಗ ನಿಜಕ್ಕೂ ಇವತ್ತು ಭಾರತ ಅಭಿವೃದ್ಧಿ ಆಗ್ತಾ ಇದೆ, ಮತ್ತು ಒಳ್ಳೆ ಕೆಲಸಗಳು ಆಗ್ತಾ ಇದ್ದಾವೆ. ಈ ಒಂದು ಹೊಸ ಕಾಯ್ದೆ ಮೂಲಕನೂ ಕೂಡ ಇವತ್ತು ಒಂದು ಆಧುನಿಕ ಕಾಲಕ್ಕೆ ಒಳ್ಳೆ ಅದಕ್ಕೆ ನವೀಕರಣ ಆಗಿದೆ. ಮತ್ತು ರೋಜ್ಗಾರ್ ಅಥವಾ ನಾವು ಹೇಳೋ ಹಾಗೆ ಒಂದು ಉದ್ಯೋಗ ಕೊಡೋ ದೃಷ್ಟಿಯಲ್ಲಿ ಇದು ಒಂದು ಒಳ್ಳೆ ಕಾಯ್ದೆ ಅಂತ ನಾನು ಭಾವಿಸ್ತೀನಿ. ಸರ್, ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸರ್, ಅವರಿಗೆ ಗಟ್ಸಿದ್ರೆ ಒಂದು ನೋಟ್ನಲ್ಲಿರುವಂತಹ ಗಾಂಧೀಜಿ ಫೋಟೋನ ಬದಲಾವಣೆ ಮಾಡಲಿ ಅಂತ ಸರ್. ನೋಡಿ, ನಾವು ಅದೇ ಆಗಲೇ ಹೇಳಿದ್ದೀವಿ, ಇದು ಒಂದು ಸೆನ್ಸೇಷನಲೈಸ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಒಂದು ಆ್ಯಕ್ಟಿನ ಅಪ್ಗ್ರೇಡ್ ಮಾಡಿರೋದು ಅಷ್ಟೇ. ಅದಕ್ಕೇನು ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ನಮ್ಮ ಎಲ್ಲ ಕೆಲಸದಲ್ಲೂ ಕೂಡ ಮಹಾತ್ಮ ಗಾಂಧಿ ಅವರ ಆದರ್ಶಗಳು ಜೀವಿತವಾಗಿದೆ. ನಮ್ಮ ಹೃದಯದಲ್ಲೂ ಸಹ ಯಾವತ್ತೂ ಸಹ ಇದ್ದಾರೆ. ಭಾರತೀಯರಾಗಿ ಅವರ ಒಂದು ಸ್ವಾತಂತ್ರ್ಯಕ್ಕೆ ನೀಡಿರುವಂಥದ್ದು ಕೊಡುಗೆ ಇಡೀ ಒಂದು ಇದು ಆಧುನಿಕ ಭಾರತವನ್ನು ಸೃಷ್ಟಿ ಮಾಡೋದಕ್ಕೆ ಅವರ ಒಂದು ಇಡೀ ಆಲೋಚನೆಯೊಂದಿಗೆ ಅವರ ಒಂದು ಆದರ್ಶಗಳಿಂದ ಇವತ್ತು ಭಾರತ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಸೊ ಅದು ಯಾವತ್ತೂ ಸಹ ಸಮಸ್ತ ಭಾರತೀಯ ಹೃದಯದಲ್ಲಿ ಇದ್ದೇ ಇರುತ್ತೆ. ಅವರು ಇಂಥ ಒಂದು ಸಂವೇದನಶೀಲ ಒಂದು ಮಾತನ್ನು ಹೇಳೋ ಅವಶ್ಯಕತೆ ಇಲ್ಲ. ಈಗ ರಾಜ್ಯದಲ್ಲಿ ಅಭಿವೃದ್ಧಿ ವಿಚಾರ ಬಿಟ್ಟು ನಾಯಕತ್ವ ಬದಲಾವಣೆಗೆ ಜಾಸ್ತಿ ಮಹತ್ವ ಕೊಡ್ತಾ ಇರೋದು ಚರ್ಚೆ ಇದೆ. ಈವನ್ ಸುವರ್ಣಸೌಧದಲ್ಲೂ ಅದೇ ಚರ್ಚೆ ಆಯಿತು ಅಂತೇಳಿ ಅದನ್ನ ಹೋಗ್ತೀರಾ? ದಿನ ಪೊಲಿಟಿಕ್ಸ್ ಅಲ್ಲಿ ಮುಗಿದಾಯ್ತು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಇದು ಕುರ್ಚಿಯ ಒಂದು ಏನು ಹಗ್ಗ ಜಗ್ಗಾಟದಲ್ಲಿ ಇವತ್ತು ರಾಜ್ಯದ ಅಭಿವೃದ್ಧಿ ಕುಸಿತಾ ಇದೆ. ಇದು ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗಿದೆ. ಇವರು ಕಾಂಗ್ರೆಸ್ನಲ್ಲಿ ಬರೀ ಅವ್ರದ್ದೇ ಆದಂಥ ಸ್ಥಾನಮಾನಕ್ಕೋಸ್ಕರ ಒಂದು ಹೋರಾಟ ನಡೀತಾ ಇದೆ. ರಾಜ್ಯಕ್ಕಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಜನರ ಹಿತವನ್ನು ಕಾಪಾಡುವಂಥದ್ದು ಏನು ಕರ್ತವ್ಯ ಇದೆ, ಅದು ಒಂದು ಎಲ್ಲೋ ಹಿಂದೆ ಆಗ್ಬಿಟ್ಟಿದೆ ಅದು.
ಸೊ ಮುಖ್ಯಮಂತ್ರಿ 5 ವರ್ಷ ಮುಂದುವರಿತಾರೆ ಸರ್ ಸಿದ್ದರಾಮಯ್ಯ ಅವರು? ನನಗೆ ನಿಮ್ಮ ಅಲ್ಲ ಸರ್, ನಿಮ್ಮ ಕೊಡುವಂಥದ್ದು ರಾಜಕೀಯ ವರದಿ analysis. ಇಲ್ಲ. ನೀವು ಮಾಧ್ಯಮದವರು ನನಗಿಂತ ಹೆಚ್ಚಾಗಿ ರಾಜಕೀಯ ಒಂದು ವಿಶ್ಲೇಷಣೆ ಮಾಡ್ತಾ ಬಂದಿದ್ದೀರಾ. ನೀವು ಹೇಳಿರುವಂಥದ್ದು ಮಾಹಿತಿನೇ ನಾನು ನಂಬ್ತೀನಿ.